ಲಗ್ಗೆರೆ ಅಂದಾನಪ್ಪನವರ ಹಾದಿಯಲ್ಲಿ ಪುತ್ರ ಶ್ರೀಧರ್ ಯುವ ಪೀಳಿಗೆಗೆ ಮಾದರಿ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಪ್ರಾಪರ್ಟಿ ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಪ್ರಾಪರ್ಟಿ ಟೈಮ್ಸ್ ಟಿವಿ ಇದು ಅಷ್ಟೈಶ್ವರ್ಯಗಳ ಸುದ್ದಿಸಾಗರ. ನಮಸ್ಕಾರ, ನಾನು ನಿಮ್ಮ ಲೋಕಪ್ರಿಯ ವಿ ಕಮಲ್ ಕುಮಾರ್. ಈ ಹಿಂದೆ ದಾಸರಹಳ್ಳಿ ನಗರಸಭೆ ಅಸ್ತಿತ್ವದಲ್ಲಿದ್ದಾಗ ಲಗ್ಗೆರೆ ಅಂದಾನಪ್ಪನವರ ಅಧ್ಯಕ್ಷತೆಯಲ್ಲಿ ಎಲ್ಲ ವಾರ್ಡ್ಗಳು ಸಮಗ್ರ ಅಭಿವೃದ್ಧಿಯನ್ನು ಕಂಡಿತ್ತು. 20-30 ವರ್ಷಗಳು ಕಳೆದರೂ ಇಂದಿಗೂ ಕೆಲವೆಡೆ ಅದೇ ರಸ್ತೆ, ಚರಂಡಿ, ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳ ನಿದರ್ಶನವನ್ನು ಕಾಣಬಹುದು. ಸಾಲ ಮಾಡಿ ಕಷ್ಟಪಟ್ಟು ಖರೀದಿಸಿದ ನಿವೇಶನದಾರರು ತಮ್ಮ ಆಸ್ತಿ ಸಕ್ರಮವಾಗದೆ ಸಂಕಷ್ಟದಲ್ಲಿದ್ದಾಗ ಕೇವಲ ದಾಸರಹಳ್ಳಿ ನಗರಸಭೆ ವ್ಯಾಪ್ತಿ ಮಾತ್ರವಲ್ಲ, ಇಡೀ ಬೆಂಗಳೂರಿನ ನಿವೇಶನದಾರರ ಪರವಾಗಿ ಸರ್ಕಾರದ ಮಟ್ಟದಲ್ಲಿ ಇನ್ನಿಲ್ಲದ ಹೋರಾಟ ಮಾಡಿ ನಿವೇಶನಗಳನ್ನು ಉಳಿಸಿಕೊಟ್ಟು ಇಂದು ಲಕ್ಷಾಂತರ ಕುಟುಂಬದ ನೆಮ್ಮದಿಗೆ ಕಾರಣವಾಗಿದ್ದು ಲಗ್ಗೆರೆ ಅಂದಾನಪ್ಪನವರು. ಅದಲ್ಲದೆ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮ ದುಡಿಮೆಯ ಬಹುಪಾಲನ್ನು ವ್ಯಯಿಸುವ ಲಗ್ಗೆರೆ ಡಾಕ್ಟರ್ ಬಿ ಅಂದಾನಪ್ಪನವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರೂ ಆದ ಎಚ್ ಡಿ ಕುಮಾರಸ್ವಾಮಿಯವರ ಆಪ್ತ ಬಳಗದಲ್ಲಿ ಮುಂಚೂಣಿಯಲ್ಲಿರುವರು. ಜನಾನುರಾಗಿಯಾಗಿರುವ ಡಾಕ್ಟರ್ ಬಿ ಅಂದಾನಪ್ಪನವರ ಸುಪುತ್ರ ಶ್ರೀಧರ್ ಅಂದಾನಪ್ಪನವರು ಸಹ ತಂದೆಯ ಹಾದಿಯಲ್ಲಿ ಸಾಗುತ್ತಿದ್ದು US-ನಲ್ಲಿ MS ಪದವಿ ಪಡೆದು ಸ್ವಲ್ಪ ಕಾಲ ಅಲ್ಲಿಯೇ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ನಂತರ ತಂದೆಯ ಉದ್ಯಮ ವ್ಯವಹಾರಗಳು, ಶಿಕ್ಷಣ ಸಂಸ್ಥೆಗಳ ನಿರ್ವಹಣೆ ಮಾಡುವ ಸಲುವಾಗಿ ಸ್ವದೇಶಕ್ಕೆ ಮರಳಿದ ಶ್ರೀಧರ್ ಅಂದಾನಪ್ಪನವರು ತಂದೆ ಅಂದಾನಪ್ಪನವರಂತೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಅಸಹಾಯಕರಿಗೆ, ಶೋಷಿತರಿಗೆ ಆಶಾಕಿರಣವಾಗಿರುವರು. ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಸಹೃದಯಿ, ಮಿತಭಾಷಿ, ಸದಾ ಹಸನ್ಮುಖಿಯಾಗಿರುವ ಶ್ರೀಧರ್ ಅಂದಾನಪ್ಪನವರು ತಮ್ಮ ತಂದೆಯ ಹಾದಿಯಲ್ಲಿ ಸಾಗುತ್ತಿದ್ದು ಉದಯೋನ್ಮುಖ ಭರವಸೆಯ ನಾಯಕನಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಂತಹ ಯುವ ಮುಖಂಡರ ಪಾತ್ರ ಇಂದಿನ ಸಮಾಜಕ್ಕೆ ಅವಶ್ಯವಿದೆ. ಮುಂದಿನ ದಿನಗಳಲ್ಲಿ ಶ್ರೀಧರ್ ಅಂದಾನಪ್ಪನವರ ಕಾರ್ಯಚಟುವಟಿಕೆ, ಸಾಮಾಜಿಕ ಸೇವೆ, ಅಭಿವೃದ್ಧಿ ಪರ ಕಾರ್ಯಕ್ರಮಗಳು, ಅವರ ಕನಸುಗಳನ್ನು ಪ್ರಾಪರ್ಟಿ ಟೈಮ್ಸ್ ಟಿವಿ ಸಮಗ್ರ ಮಾಹಿತಿಯೊಂದಿಗೆ ಪ್ರಕಟಿಸಲಿದೆ. ಅವನು ಉನ್ನತ ವಿದ್ಯಾಭ್ಯಾಸ ಮಾಡಿದ್ದಾನೆ. ಅಂದರೆ ಅವನು ಇಲ್ಲಿ BA ಇಂಜಿನಿಯರಿಂಗ್ ಮುಗಿಸ್ಕೊಂಡು ಫಾರಿನ್ಗೆ ಹೋಗಿ ಇಂಗ್ಲೀಷಲ್ಲಿ MS ಪದವಿ ಪಡೆದು ಅಲ್ಲಿ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂಥವನು. ಆದರೆ ನಂತರದಲ್ಲಿ ನಾವು ಇಲ್ಲಿ ಒಬ್ಬನೇ ಮಗನಾಗಿದ್ದರಿಂದ ಇಲ್ಲಿ ನಮ್ಮ ವ್ಯವಹಾರಗಳನ್ನು ಮತ್ತು ರಾಜಕೀಯ ನೋಡ್ಕೊಳ್ಳೋಕ್ಕೆ ಇಲ್ಲಿಯ ಬೇರೆ ಅವಶ್ಯಕತೆ ಇರದೇ ಇರೋದ್ರಿಂದ ಅವನ್ನ ಬೆಲ್ಲ ಬೇಡ, ನಮ್ಮ ಬಂದುಬಿಡು, ಇಲ್ಲಿ ನಮ್ಮ ಇದರಲ್ಲೇ ನೀನು ಇರು ಅಂತ ಹೇಳಿದಾಗ ಅವನು ಅಲ್ಲಿಂದ ಅಮೇರಿಕಾದಿಂದ ವಾಪಸ್ ಬಂದು ನಮ್ಮ ಒಂದು ಕೆಲಸ ಕಾರ್ಯಗಳು ನೋಡಿಕೊಂಡು ಮತ್ತೆ ಜೊತೆಯಲ್ಲಿ ಏನು ನಾವು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೋ ನಮಗೆ ಸಹಕಾರಿಯಾಗಿ ಹಿಂದೆ ಅವನು ಸಹ ಇಲ್ಲಿ ಮೊದಲು BJPನಲ್ಲಿದ್ದಾಗ ಇದ್ದು ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಅವನು ವಿಭಾಗ ಘಟಕದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದಾನೆ. ಮತ್ತು ಇಲ್ಲೆಲ್ಲ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸ್ಕೊಂಡು, ಯಾಕೆಂದರೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ಇದ್ದಿದ್ದರಿಂದ ನನ್ನ ಜೊತೆಯಲ್ಲಿ ಸಹಕಾರಿಯಾಗಿ ಅವನು ಅವತ್ತಿದ್ದನು ನಮ್ಮ ಜೊತೆಯಲ್ಲಿ ಈ ಕ್ಷೇತ್ರದ ಜನರ ಒಂದು ಸಂಕಷ್ಟ ಸ್ಪಂದಿಸ್ತಾ ಸಮಾಜ ಸೇವೆಯನ್ನು ತೊಡಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾನೆ. ಈಗ ಮುಂದಿನ ಈಗೆಲ್ಲ ಕಡೆ ಯಾವುದೇ ಇಲ್ಲಿ ಕೆಲಸ ಫಂಕ್ಷನ್ಗಳಾಗಲಿ ಇನ್ನೊಂದಾಗಲಿ ಜನಗಳು ದೇವಸ್ಥಾನಗಳು, ಕನ್ಸ್ಟ್ರಕ್ಷನ್ನು, ಶಾಲಾ ಕಾಲೇಜುಗಳು, ಶಾಲೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಒಂದು 2-3 ಕಡೆ ನಮ್ಮದೇ ಒಂದು ಚಿಕ್ಕಬಳ್ಳಾಪುರದಲ್ಲಿ ಸ್ಕೂಲ್ ಇದೆ. ಮತ್ತು ಇಲ್ಲೇ ವಿಧಾನಸೌಧದಲ್ಲಿ ಹೋಟೆಲ್ ಸಹ ಒಂದು ವಾಣಿ ಇಂಟರ್ನ್ಯಾಷನಲ್ ವಿದ್ಯಾಸಂಸ್ಥೆ ಮತ್ತು ಹೀರೋ ಕಿಡ್ಸ್ ಸಂಸ್ಥೆಗಳು ಕೆಲಸ ಅವನು ನೋಡ್ಕೊತಾ ಇದ್ದಾನೆ. ಆಗ ಮುಂದಿನ ದಿನಗಳಲ್ಲಿ ಒಂದು ಜನರ ಒಂದು ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾನೆ. ಮುಂದೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದಾಗ ಅವ್ರಿಗೂ ಒಂದು ರಾಜಕೀಯದಲ್ಲಿ ಬೆಳವಣಿಗೆ ಮಾಡುವಂಥ ಅವಕಾಶವನ್ನು ಜನ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಹಾಗಾದಾಗ ಮುಂದೆ GBA ಚುನಾವಣೆ ಬಂದಾಗ ಸ್ಪರ್ಧೆ ಮಾಡುವಂಥ ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡಿಸೋದಕ್ಕೆ ನಾವು ತಯಾರು ಮಾಡ್ತಾಯಿದ್ದೀವಿ. ಶ್ರೀಧರ್ ಮೊನ್ನೆ ಯಾವುದೋ RSS ಇದರಲ್ಲಿ ಎಂಟೈರ್ ಇದಕ್ಕೆ ಅಧ್ಯಕ್ಷತೆ ವಹಿಸಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಅವನೇ ಲೀಡರ್ಶಿಪ್ ತಗೊಂಡು
ಈ ಭಾಗದಲ್ಲಿ ಸುಮಾರು 10 ಕಡೆ ಆ ಕಾರ್ಯಕ್ರಮ ಮಾಡಿದ್ದಾನೆ. ಅವರೆಲ್ಲ ಕೂಡ ಇವತ್ತು ಇಡೀ ಕ್ಷೇತ್ರದ ಜನ ಈ ಭಾಗದಲ್ಲಿ ಈ ಭಾಗ ಸರಿ ಆತನಿಗೊಂದು ಅವಕಾಶ ಕೊಡಿ ಅಂತ ನನ್ನ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಅವ್ರಿಗೆಲ್ಲಾದರೂ ಒಂದು ಜಾಗ ಮಾಡಿಕೊಟ್ಟು ಅವಕಾಶ ಮಾಡಿಕೊಡಿ, ಮುಂದೆ ನಿಮ್ಮ ಸಮಾಜ ನಿಮ್ಮ ಸ್ಥಾನ ಉಳಿಸ್ಕೊಂಡು ಹೋಗುವಂಥ ಎಲ್ಲ ಇದು ಕೂಡ ಅವ್ರಿಗಿದೆ. ಆ ನಿಟ್ಟಿನಲ್ಲಿ ನೀವು ಅವ್ರಿಗೊಂದು ಈ ಸಲ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಜನ ಇದ್ದಾರೆ. ಅದ್ರ ಬಗ್ಗೆ ನಾವು ಮುಂದೆ ನಾಯಕರುಗಳಲ್ಲಿ ಎಲ್ಲ ತೀರ್ಮಾನ ತಗೊಂಡು ನಾಯಕರುಗಳ ಒಂದು ಅಭಿಪ್ರಾಯ ಪಡ್ಕೊಂಡು ಮುಂದಿನ ತೀರ್ಮಾನ ತಗೋಬೇಕು ಅಂತ ಈಗ ನಾವು ಹೇಳ್ತಾ ಇದ್ದೀವಿ. ನೋಡೋಣ, ಭಗವಂತ ಮುಂದೆ ಇಟ್ಟಿದ್ದಾನೆ, ಅದ್ರ ಪ್ರಕಾರ ನಡ್ಕೊಂಡು ಅಷ್ಟೇ. ಜನರ ಪ್ರೀತಿ ಅಂತ ಗಳಿಸಿದ್ದಾನೆ ಎಲ್ಲರೂ ಕೂಡ ಅಷ್ಟೇ. ಇದ್ದರೆ ಆಗೋದಿದ್ದರೆ ಮುಂದೆ ಎಲ್ಲ ಹಿರಿಯರ ಆಶೀರ್ವಾದ ಇಲ್ಲದೆ ಆಗುತ್ತೆ. ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೊಳ್ಳೋದು. ನಮ್ಮದೇನಿಲ್ಲ, ಜನರ ಅಭಿಪ್ರಾಯ ಮುಖಂಡರು ತೀರ್ಮಾನದಂತೆ ನಾವು ಆತ್ಮೀಯ ವೀಕ್ಷಕರೇ, ಪ್ರಾಪರ್ಟಿ ಟೈಮ್ಸ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಲೋಕಪ್ರಿಯ ವಿ ಕಮಲ್ ಕುಮಾರ್.